ನಮಸ್ತೆ ಸ್ನೇಹಿತರೆ. ಹಿಂದೂ ಸಂಪ್ರದಾಯದಲ್ಲಿ ಮದುವೆಯ ನಂತರ ವಧು ತನ್ನ ಬಲಗಾಲಿನಿಂದ ಅಕ್ಕಿ ತುಂಬಿದ ಕಳಶ ಅಥವಾ ಪಾತ್ರೆಯನ್ನು ಮುಟ್ಟಿ ಒಳಗೆ ತಳ್ಳುವ ಆಚರಣೆಯನ್ನು ಗೃಹಪ್ರವೇಶ ಅಂತಾರೆ. ಅದರ ಮುಖ್ಯ ಕಾರಣಗಳು ಇಲ್ಲಿವೆ. ಒಂದು, ಲಕ್ಷ್ಮಿಯ ಆಗಮನ. ಎರಡನೇದು, ಸಮೃದ್ಧಿಯ ಸಂಕೇತ. ಮೂರನೇದು, ಬಲಗಾಲಿಡುವುದು ಎಂಬೆಲ್ಲ ಅರ್ಥವಿದೆ. ಹಾಗಾದರೆ ಅಕ್ಕಿ ಪಾತ್ರೆಯನ್ನು ಕೈಯಿಂದ ತಳ್ಳದೆ ಕಾಲಿನಿಂದಲೇ, ಅದರಲ್ಲೂ ಬಲಗಾಲಿನ ಹೆಬ್ಬೆರಳಿನಿಂದಲೇ ತಳ್ಳಲು ಏನು ಕಾರಣ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಒಂದನೇದು, ನಡೆದು ಬರುವ ಭಾಗ್ಯ. ಲಕ್ಷ್ಮಿಯ ನಡಿಗೆ ಅಂದರೆ ವಧು ತನ್ನ ಸ್ವಂತ ಕಾಲಿನಿಂದ ನಡೆದು ಹೊಸ ಮನೆಗೆ ಪ್ರವೇಶಿಸುತ್ತಾಳೆ. ಆಕೆಯ ಹೆಜ್ಜೆಯೊಂದಿಗೆ ಮನೆಯ ಅದೃಷ್ಟವು ಒಳಗೆ ಬರಬೇಕು ಎಂಬುದು ಇದರ ಆಶಯ. ಕಾಲಿನಿಂದ ಅಕ್ಕಿಯನ್ನು ಒಳಗೆ ತಳ್ಳುವುದು ನನ್ನ ಪ್ರತಿಯೊಂದು ಹೆಜ್ಜೆಯು ಈ ಮನೆಗೆ ಐಶ್ವರ್ಯವನ್ನು ತರಲಿ ಎಂದು ಆಕೆ ತನ್ನ ನಡಿಗೆಯ ಮೂಲಕವೇ ಸಮೃದ್ಧಿಯನ್ನು ಮನೆ ತುಂಬಿಸಿಕೊಳ್ಳುವ ಸಂಕೇತವಾಗಿದೆ. ಇನ್ನು ಎರಡನೆಯದು, ಸೀಮಂತ ರೇಖೆ ದಾಟುವುದು. ಮನೆಯ ಹೊಸ್ತಿಲು ಅತ್ಯಂತ ಪವಿತ್ರವಾದ ಜಾಗ. ಹೊಸ್ತಿಲನ್ನು ದಾಟುವಾಗ ಕೈಗಳನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ನಡೆದುಕೊಂಡು ಹೋಗುವ ಹರಿವಿನಲ್ಲಿಯೇ ಕಾಲಿನ ಮುಂಭಾಗದಿಂದ ಅಕ್ಕಿ ಪಾತ್ರೆಯನ್ನು ತಳ್ಳಿ ತಕ್ಷಣವೇ ಬಲಗಾಲನ್ನು ಹೊಸ್ತಿಲ ಮೇಲೆ ಇಟ್ಟು ಒಳಗೆ ಬರಲಾಗುತ್ತದೆ. ಇದು ಹೊರಗಿನ ಪ್ರಪಂಚದಿಂದ ಒಳಗಿನ ಕೌಟುಂಬಿಕ ಜೀವನಕ್ಕೆ ಇಡುವ ಮೊದಲ ಹೆಜ್ಜೆ. ಇನ್ನು ಮೂರನೆಯದು, ಅಹಂಕಾರದ ವಿಸರ್ಜನೆ ಮತ್ತು ಹಕ್ಕು ಚಲಾವಣೆ. ಸಾಂಕೇತಿಕ ಅಧಿಕಾರ. ಹೊಸ ಮನೆಯ ಸಂಪತ್ತು ಮತ್ತು ಧಾನ್ಯದ ಮೇಲೆ ವಧುವಿಗೆ ಮೊದಲ ಹಕ್ಕು ಸಿಗುತ್ತದೆ ಎಂಬುದನ್ನು ಇಲ್ಲಿ ತೋರಿಸುತ್ತದೆ. ಸಹಜ ಪ್ರಕ್ರಿಯೆ. ಕೈಯಿಂದ ತಳ್ಳುವುದು ದಾಸ್ಯ ಅಥವಾ ಬೇಡುವುದನ್ನು ಸೂಚಿಸಬಹುದು. ಆದರೆ ಕಾಲಿನಿಂದ ಮುನ್ನಡೆಸುವುದು ಮಹಾಲಕ್ಷ್ಮಿಯಂತೆ ಗಂಭೀರವಾಗಿ ಹೆಮ್ಮೆಯಿಂದ ಮನೆಗೆ ಒಡತಿಯಾಗಿ ಬರುವುದನ್ನು ಬಿಂಬಿಸುತ್ತದೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.